ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್. ನಾನು ನಿಮ್ಮ ಸಿಂಪಲ್ ಶಿವು ಮಾತಾಡ್ತಾ ಇರೋದು. ಇವತ್ತು ಒಂದು ಮುಖ್ಯವಾದ ವಿಷಯ ಅಥವಾ ಮುಖ್ಯವಾದ ದಿನ ಅಂದರೆ ಅದು ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಬಗ್ಗೆ ಮಾತನಾಡೋಕ್ಕೆ ಬಂದೆ. ಪ್ರತಿ ವರ್ಷ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊತೀನಿ, ಆದರೆ ಈ ವರ್ಷದ ಬರ್ತ್ಡೇ ತುಂಬ ಸ್ಪೆಷಲ್ ಅಂತ ಹೇಳ್ತೀನಿ. ಯಾಕಂದರೆ ಇತ್ತೀಚೆಗಷ್ಟೇ ನಾನು ಯೂಟ್ಯೂಬ್ ಶುರು ಮಾಡಿ 6 ಮಂತ್ಸ್ ಆಗಿದೆ. ನನ್ನ ಯೂಟ್ಯೂಬ್ ಚಾನಲ್ ಕೂಡ ತುಂಬ ಚೆನ್ನಾಗಿ ಜನ ನೋಡ್ತಿದ್ದಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ವ್ಯೂಸ್ ಕೂಡ ತುಂಬ ಚೆನ್ನಾಗಿ ಬರ್ತಾಯಿದೆ, ಫಾಸ್ಟೆಸ್ಟ್ ಗ್ರೋಯಿಂಗ್ ಆಗ್ತಾಯಿದೆ. ಇದೇ ಸಂದರ್ಭದಲ್ಲಿ ನನ್ನ ಬರ್ತ್ಡೇ ಕೂಡ ಬಂದಿದೆ. ಈ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದವರು ನನ್ನ ಬೆಸ್ಟ್ ಫ್ರೆಂಡ್ ಇಬ್ಬರು, ಕಿರಣ್ ಮತ್ತು ಶ್ರೀನಿವಾಸ್. ಅವರು ನನ್ನ ತುಂಬ ವರ್ಷಗಳ ಹಳೆಯ ಸ್ನೇಹಿತರು. ಮತ್ತು ಅವರು ನನಗೆ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಬಗ್ಗೆ ಏನೂ ಹೇಳಿಲ್ಲ. ಒಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಸರ್ಪ್ರೈಸ್ ಆಗಿ ಒಂದು ಬರ್ತ್ಡೇ ಸೆಲೆಬ್ರೇಷನ್ ಮಾಡೋ ಒಂದು ಇವೆಂಟಲ್ಲಿ ಮಾಡಿದ್ರು. ನನಗೆ ತುಂಬ ಖುಷಿಯಾಯಿತು. ಆ ಬರ್ತ್ಡೇ ಸೆಲೆಬ್ರೇಷನ್ ಅನ್ನೋದಕ್ಕಿಂತ ಒಂದು ಕಡೆ ಯೂಟ್ಯೂಬಲ್ಲಿ ಜನ ನನ್ನ ವಿಡಿಯೋ ಅಥವಾ ರೀಲ್ಸ್ನ ನೋಡಿ ಇಷ್ಟಪಡ್ತಿದ್ದಾರೆ ಅನ್ನೋ ಒಂದು ಖುಷಿ ಆದರೆ, ಇನ್ನೊಂದು ಕಡೆ ಇದೇ ಸಂದರ್ಭದಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ಕೊಳ್ಳೋದು ಮತ್ತೊಂದು ಖುಷಿ. ಯಾಕಂದರೆ ಫ್ರೆಂಡ್ಸ್ಗಳ ಜೊತೆ ಬರ್ತ್ಡೇ ಸೆಲೆಬ್ರೇಷನ್ ಅನ್ನೋದು ಅದು ಹೇಳ್ಕೊಳಕ್ಕಾಗ್ತಿರೋಂಥ ಒಂದು ಫೀಲಿಂಗ್ ಅಂತಲೇ ಹೇಳ್ಬೋದು. ಬರ್ತ್ಡೇ ಬರೋದು ವರ್ಷಕ್ಕೆ ಒಂದು ಸತಿ ಆದರೂ ಆ ಬರ್ತ್ಡೇ ಸೆಲೆಬ್ರೇಷನ್ ಮೂಮೆಂಟ್ ಇದೆಯಲ್ಲ, ಮೆಮೊರಿ, ಅದು ಲೈಫ್ ಟೈಮ್ ಉಳ್ಕೊಳ್ಳುತ್ತೆ. ಹಾಗಾಗಿ ನನ್ನ ಫ್ರೆಂಡ್ ಜೊತೆ ನಾನು ಸೆಲೆಬ್ರೇಷನ್ ಮಾಡ್ಕೊಂಡಿರೋದು ತುಂಬ ಇಷ್ಟ. ಮತ್ತು ನನ್ನ ಫ್ರೆಂಡು ನನಗೋಸ್ಕರ ಒಂದು ಗಿಫ್ಟನ್ನು ಕೊಟ್ಟಿದ್ದಾರೆ. ಆ ಗಿಫ್ಟ್ ಏನು ಅಂತ ನೀವು ನೋಡಿ ಅದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ. ಮತ್ತು ಆ ಗಿಫ್ಟ್ ನನಗೆ ತುಂಬ ಇಷ್ಟ ಆಗಿದೆ. ಆ ಗಿಫ್ಟ್ ಏನು ಅಂತ ದಯವಿಟ್ಟು ನೀವು ನೋಡಿ ಇವಾಗ. ನಮಸ್ತೆ, ನಾನು ಇವತ್ತು ಮಾತಾಡ್ತಾ ಇರೋದು. ಇವತ್ತು ನನ್ನ ಫ್ರೆಂಡು ನನಗೋಸ್ಕರ ಬರ್ತ್ಡೇ ಮಾಡಿದ್ದಾರೆ. ಆ ಬರ್ತ್ಡೇ ತುಂಬ ಖುಷಿಯಾಯಿತು. ಮತ್ತು ಈ ಬರ್ತ್ಡೇ ನಾನು ಎಕ್ಸ್ಪೆಕ್ಟೇಷನ್ ಮಾಡಿರಲಿಲ್ಲ, ಆದರೂ ನನ್ನ ಫ್ರೆಂಡ್ಸು ತುಂಬ ಚೆನ್ನಾಗಿ ಬರ್ತ್ಡೇ ಮಾಡಿದ್ದಾರೆ. ಈ ಬರ್ತ್ಡೇನ ಮುಖ್ಯ ಆಕರ್ಷಣೆ ಅಥವಾ ಮೇನ್ ಅಟ್ರಾಕ್ಷನ್ ಅಂದರೆ ಒಂದು ಗಿಫ್ಟ್ ಬಂದಿದೆ. ಆ ಗಿಫ್ಟೇ ನಮ್ಮ ಅಪ್ಪು ಸಾರು ಯಾವಾಗಲೂ ಜೀವಂತವಾಗಿರ್ತಾರೆ, ಅವರೆಲ್ಲರೂ ಜೀವಂತವಾಗಿರ್ತಾರೆ ಅಂತ ಎಲ್ಲರಿಗೂ ಗೊತ್ತು. ಆದರೆ ಅವರು ನನ್ನ ಬರ್ತ್ಡೇ ದಿವಸ ಮುಖ್ಯವಾಗಿ ಗಿಫ್ಟ್ ಆಗಿ ಬಂದಿದ್ದಾರೆ ಅಂತ ನನಗೆ ತುಂಬ ಖುಷಿ. ಈ ಗಿಫ್ಟ್ ಕೊಟ್ಟು ನನ್ನ ಫ್ರೆಂಡ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಹಾಗಾಗಿ ನಾನು ಅಪ್ಪು ಸಾರ್ ನನ್ನ ಜೊತೆ ಎಲ್ಲ ಜೊತೆ ಇರ್ತಾರೆ. ಅವರ ಆದರ್ಶಗಳನ್ನು ನಾವೆಲ್ಲರೂ ಪಾಲಿಸ್ಕೊಂಡು ಹೋಗೋಣ. ಅಷ್ಟೇ, ಎಲ್ಲರಿಗೂ ಒಳ್ಳೆಯದಾಗಿ. ಥ್ಯಾಂಕ್ ಯು ಸೋ ಮಚ್. ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಸ್ಪೆಷಲ್ ಅಂತಲೇ ಹೇಳ್ಬೋದು. ಯಾಕಂದರೆ ನನ್ನ ಬರ್ತ್ಡೇ ಸೆಲೆಬ್ರೇಷನ್ ನನ್ನ ಫ್ರೆಂಡ್ಸ್ ಜೊತೆ ಸೆಲೆಬ್ರೇಟ್ ಮಾಡ್ಕೊಂಡಿರೋ ಜೊತೆಗೆ ಒಂದು ಇಂಪಾರ್ಟೆಂಟ್ ಗಿಫ್ಟು ನನ್ನ ಬರ್ತ್ಡೇ ದಿವಸ ಸಿಕ್ತು. ಅದೇ ಒಂದು ನಮ್ಮ ಕರ್ನಾಟಕದ ದೇವರು ಅಂತಲೇ ಕರಿಬೋದು. ನಮ್ಮ ಕರ್ನಾಟಕ ರತ್ನ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಸಾರ್ ಅವರ ಒಂದು ಫೋಟೋ ಗಿಫ್ಟಾಗಿ ಬರ್ತ್ಡೇ ದಿವಸನೇ ಬಂತು. ಅದು ತುಂಬ ಖುಷಿ ವಿಷಯ. ಯಾಕಂದರೆ ಬರ್ತ್ಡೇ ದಿವಸ ಅವರನ್ನು ಅಥವಾ ಅವರ ಬಗ್ಗೆ ನೆನೆಸ್ಕೊಳ್ದಿರೋಂಥ ದಿನ ಯಾವತ್ತೂ ಇಲ್ಲ. ನಾವೆಲ್ಲರೂ ಅವ್ರ ಬಗ್ಗೆ, ಅವ್ರು ಮಾಡಿರೋ ಒಂದು ಸೇವೆ, ಅವ್ರು ಮಾಡಿರೋ ಒಂದು ದಾನ ಧರ್ಮ ಎಲ್ಲವನ್ನು ನಾವು ಪ್ರತಿನಿತ್ಯ ಅವ್ರ ಬಗ್ಗೆ ಎಲ್ಲರೂ ಕೂಡ ಮಾತನಾಡ್ತಾ ಇರ್ತಾರೆ. ಅವ್ರ ಫೋಟೋ ನೋಡಿದಾಗ ಯಾವುದೇ ಒಂದು ದುಃಖ ಇದ್ದರೂ ಕೂಡ ಮರ್ತೋಗುತ್ತೆ. ಹಾಗಾಗಿ ನನ್ನ ಬರ್ತ್ಡೇ ಸ್ಪೆಷಲ್ ಆಗಿರೋದಕ್ಕೆ ಕಾರಣ ಆ ಇಂಪಾರ್ಟೆಂಟ್ ಗಿಫ್ಟ್ ಅಂತ ಹೇಳ್ತೀನಿ. ಮತ್ತು ನನ್ನ ಬರ್ತ್ಡೇ ಮಾಡಿದ ನನ್ನ ಇಬ್ಬರು ಫ್ರೆಂಡು ಕೂಡ ಸ್ಪೆಷಲ್ ಅಂತ ಕೂಡ ನಾನು ಹೇಳ್ತೀನಿ. ಇದೇ ಸಂದರ್ಭದಲ್ಲಿ ನನ್ನ ಯೂಟ್ಯೂಬ್ ಚಾನಲ್ನಲ್ಲಿ ವಿಡಿಯೋ ನೋಡ್ತಿರುವ ಎಲ್ಲ ವ್ಯೂವರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಯಾಕಂದರೆ ನನ್ನಂಥ ಚಿಕ್ಕ ಯೂಟ್ಯೂಬರ್ಗೂ ನೀವು ತುಂಬ ಸಪೋರ್ಟ್ ಮಾಡ್ತಾಯಿದ್ದೀರಾ. ಹಾಗಾಗಿ ದಯವಿಟ್ಟು ವೀಕ್ಷಕರೇ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ. ನಿಮಗೆ ಏನು ಅನಿಸುತ್ತೋ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ನಿಮ್ಮೆಲ್ಲರ ಸಪೋರ್ಟು ಖಂಡಿತ ಬೇಕು. ಆಮೇಲೆ ಈ ಬರ್ತ್ಡೇ ಒಂದು ಸೆಲೆಬ್ರೇಷನ್ ವಿಡಿಯೋನ ನಾನು ನಿಮಗೆ ಡೆಡಿಕೇಟ್ ಮಾಡ್ತೀನಿ. ಯಾಕಂದರೆ ನನ್ನ ವ್ಯೂವರ್ಸಿಂದಲೇ ನಾವು ಇರೋದು. ವ್ಯೂವರ್ಸ್ ಇಲ್ಲ ಅಂದರೆ ಯೂಟ್ಯೂಬ್ ಓಡಲ್ಲ ಅಂತ ಎಲ್ಲರಿಗೂ ಗೊತ್ತು. ಹಾಗಾಗಿ ವ್ಯೂವರ್ಸಿಂದಲೇ ಈ ಯೂಟ್ಯೂಬ್ ಓಡ್ತಾ ಇರೋದು ಅಂತ ಹೇಳ್ತಾ, ದಯವಿಟ್ಟು ಫ್ರೆಂಡ್ಸ್ ನನ್ನ ವಿಡಿಯೋನ ನೋಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.